ನನ್ನ ಮಗುವೇ, ಈಗ ನೀವು ಮಹತ್ವದ ತೀರ್ಮಾನದಲ್ಲಿ ತೆಗೆದುಕೊಳ್ಳುವ ಹಂತದಲ್ಲಿ ಇದ್ದೀರಾ. ಇದು ಕೇವಲ ಸಂಬಂಧಗಳು, ಅಂದರೆ ಹೆತ್ತವರಾಗಲಿ, ಸ್ನೇಹಿತರಾಗಲಿ, ಸಂಗಾತಿಯಾಗಲಿ ಅವರ ಬಗ್ಗೆ ಮಾತ್ರವಲ್ಲ. ನಿಮ್ಮ ಜೀವನದ ಗುರಿ, ಕೆಲಸ, ಧರ್ಮ, ಜೀವನದ ದಿಕ್ಕುಗಳ ಕುರಿತಾದ ದೊಡ್ಡ ಆಯ್ಕೆಯೂ ಆಗಿದೆ. ಕವಲು ದಾರಿ ಅಂದರೆ ಎರಡು ದಾರಿಗಳ ಸಂಗಮ. ಅಲ್ಲಿ ಯಾವ ದಾರಿಯನ್ನು ಹಿಡಿಯಬೇಕೆಂದು ನಿರ್ಧರಿಸಬೇಕು. ಅದು ನಿಮ್ಮ ಮುಂದಿನ ಪರಿಸ್ಥಿತಿಗೆ ಹೋಲಿಕೆಯಾಗಲಿದೆ. ಈ ಸಮಯದಲ್ಲಿ ನೀವು ಯಾವ ದಾರಿ ಹಿಡಿಯುತ್ತೀರಾ ಎಂಬುದೇ ಭವಿಷ್ಯದ ಮೇಲೆ ಪ್ರಭಾವ ಬೀರುತ್ತದೆ. ಆದ್ದರಿಂದ ಆತುರ, ಗಾಬರಿ, ಭಯದಿಂದ ಅಲ್ಲ ಮಗು, ಶಾಂತ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡಿ, ಒಳ ಮನಸ್ಸಿನ ಧ್ವನಿಯನ್ನು ಕೇಳಿ ನಿರ್ಧಾರವನ್ನು ತೆಗೆದುಕೋ. ಇದು ಒಂದು ಮುಖ್ಯ ಜೀವನದ ಹಂತ. ಸಂಬಂಧಗಳ ವಿಷಯದಲ್ಲೂ ನಿಮ್ಮ ಭವಿಷ್ಯದ ದಾರಿಯಲ್ಲೂ ಸರಿಯಾದ ತೀರ್ಮಾನ ಕೈಗೊಳ್ಳುವ ಸಮಯ ಬಂದಿದೆ ಎಂದು ನಾನು ನಿನಗೆ ಸೂಚನೆಯನ್ನು ನೀಡುತ್ತಿದ್ದೇನೆ. ಹೃದಯದ ನಿರ್ಧಾರ ಏರುತ್ತಿದೆ. ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲೇ ಒಂದು ಮುಖ್ಯ ತೀರ್ಮಾನ ಎದುರಾಗಲಿದೆ. ಅದು ನಿಮ್ಮ ಹೃದಯಕ್ಕೆ ಹತ್ತಿರವಾಗಿರುವ ವಿಷಯ. ಪ್ರೀತಿ, ಮದುವೆ, ಸಂಬಂಧದ ಬದ್ಧತೆ ಕುರಿತದ್ದಾಗಿರುತ್ತದೆ. ನೀವು ಈಗ ಎರಡು ಆಯ್ಕೆಗಳ ನಡುವೆ ಗೊಂದಲದಲ್ಲಿದ್ದೀರಾ. ಪರಿಚಿತವಾದದ್ದನ್ನು ಹಿಡಿದಿಡುವುದು, ಅಂದರೆ ಈಗಿನ ಸ್ಥಿತಿ, ಸುರಕ್ಷತೆ, ಭಯವಿಲ್ಲದ ದಾರಿ, ಹೃದಯವನ್ನು ತೆರೆಯುವುದು, ಹೊಸ ಅವಕಾಶ, ಪ್ರೀತಿ, ಆಳವಾದ ಬದ್ಧತೆ, ಅಥವಾ ನಿಜವಾದ ಹೃದಯದ ಹಂಬಲ. ಈ ತೀರ್ಮಾನವು ಕೇವಲ ತಲೆ ಆಧಾರದ ಮೇಲೆ ಅಲ್ಲ, ಹೃದಯದ ಧ್ವನಿ ಆಧಾರದ ಮೇಲೆ ಆಗಬೇಕು ಎಂದು ನಾನು ನಿನಗೆ ಸೂಚನೆಯನ್ನು ನೀಡುತ್ತಿದ್ದೇನೆ. ಭಯಕ್ಕಿಂತ ಹೆಚ್ಚಾಗಿ ನಿನ್ನ ಹೃದಯವನ್ನು ನಂಬು. ಆಗ ನಿನಗೆ ಹಳೆಯ ನೋವು, ಅಸ್ಥಿರತೆ ಅಥವಾ ಏನಾದರೂ ತಪ್ಪಾಗಬಹುದು ಎಂಬ ಭಯವನ್ನು ಬಿಟ್ಟು ನಿಮ್ಮ ಹೃದಯವು ಹೇಳುವುದನ್ನು ಕೇಳು. ಆಗ ನೀನು ಮುಂದೆ ಹೆಜ್ಜೆ ಇಡು. ನಿಮ್ಮ ಜೀವನದಲ್ಲಿ ಪ್ರೀತಿಯೇ ಆಗಲಿ, ಸಂಬಂಧವೇ ಆಗಲಿ, ಅಥವಾ ಬದ್ಧತೆಯೇ ಆಗಲಿ, ಒಂದು ಮುಖ್ಯ ತೀರ್ಮಾನ ಕೈಗೊಳ್ಳಬೇಕಾದ ಕ್ಷಣ ಬಂದಿದೆ. ನೀವು ಗೊಂದಲದಲ್ಲಿ ಇದ್ದರೂ ಭಯವಲ್ಲ, ಪ್ರೀತಿ ಮತ್ತು ಹೃದಯದ ಶುದ್ಧತೆ ನಿಮ್ಮ ಮಾರ್ಗದರ್ಶಿಯಾಗಬೇಕು. ಮಗು, ನೀನು ಕುಟುಂಬದ ಬಗ್ಗೆ ಯೋಚಿಸುತ್ತಿದ್ದೀಯಾ ಎಂದು ನನಗೆ ಚೆನ್ನಾಗಿ ಗೊತ್ತು. ಕುಟುಂಬ ಸಾಮರಸ್ಯದ ಸುತ್ತ ಸಮತೋಲನ ಅಗತ್ಯ. ಅಂದರೆ ಮನೆಯಲ್ಲಿನ ಸಂಬಂಧಗಳು, ಮಾತುಕತೆ ಮತ್ತು ಅರ್ಥಮಾಡಿಕೊಳ್ಳುವಿಕೆಯಲ್ಲಿ ಮಧ್ಯ ಮಾರ್ಗ ಹಿಡಿಯುವುದು ಮುಖ್ಯ. ಕೆಲವೊಮ್ಮೆ ಎರಡು ದಿಕ್ಕುಗಳಲ್ಲಿ ಎಳೆಯಲ್ಪಟ್ಟಂತಾಗಬಹುದು. ಒಬ್ಬರ ಮಾತು ಕೇಳಬೇಕೋ ಮತ್ತೊಬ್ಬರ ಮಾತು ಕೇಳಬೇಕೋ ಎಂಬ ಗೊಂದಲದಲ್ಲಿದ್ದೀಯಾ. ಆದರೆ ಅದನ್ನು ಕೋಪ, ಹಠದಿಂದ ಅಲ್ಲ, ಸೌಮ್ಯ ಮತ್ತು ಶಾಂತ ಮಾತುಗಳಿಂದ ಪರಿಹರಿಸಿದರೆ ಮನೆಯಲ್ಲಿ ಶಾಂತಿ ಬರುವುದು. ನಿನಗೆ ಶೀಘ್ರದಲ್ಲೇ ನಿಮ್ಮ ಮುಂದೆ ಹೊಸ ಒಂದು ಅವಕಾಶ ಬರುವುದು. ಅದು ಮೊದಲು ಅಪಾಯಕಾರಿ ಆಗಿ ಕಾಣಬಹುದು. ನೀವು ಶೀಘ್ರದಲ್ಲೇ ಆ ಅವಕಾಶವನ್ನು ಸ್ವೀಕರಿಸಿದರೆ ಅದರಿಂದ ಹೊಸ ಉತ್ಸಾಹ, ಬೆಳವಣಿಗೆ, ಮುಂದಿನ ಹಂತಕ್ಕೆ ಅದು ನಿಮ್ಮನ್ನು ಕರೆದೊಯ್ಯುವ ಸಾಧ್ಯತೆಯಿದೆ. ಆದರೆ ನೀವು ಅದನ್ನು ಬಿಡು ಹಳೆಯ ಮಾದರಿಯಲ್ಲೇ ಇರುತ್ತೀರಾದರೆ ಅದು ಸುರಕ್ಷಿತ ಉಂಟಾಗಿರಬಹುದು, ಆದರೆ ಜಡ ಬೆಳವಣಿಗೆ ಇಲ್ಲದ ಸ್ಥಿತಿ ಉಂಟಾಗುತ್ತದೆ. ನಿನಗೆ ಸರಳವಾಗಿ ಹೇಳುವುದಾದರೆ, ಕುಟುಂಬದಲ್ಲಿ ಮಾತಿನಿಂದ ಶಾಂತಿಯನ್ನು ತಂದುಕೋ. ಕೆಲಸ, ಹಣದಲ್ಲಿ ಸ್ವಲ್ಪ ಧೈರ್ಯದಿಂದ ಹೊಸ ಅವಕಾಶಗಳನ್ನು ಸ್ವೀಕರಿಸುವುದು ನಿನ್ನ ಬೆಳವಣಿಗೆಗೆ ಒಳ್ಳೆಯದು ಮಗು.
ಮಗು, ನಿನ್ನ ಆತ್ಮವು ಶುದ್ಧ, ದೈವಿಕ ಮತ್ತು ಅಮೂಲ್ಯವಾದದ್ದು. ಆದರೆ ಜೀವನದಲ್ಲಿ ಕೆಲವೊಮ್ಮೆ ನೀನು ಭಯ, ಅಸುರಕ್ಷತೆ ಅಥವಾ ಏನೋ ಸಿಗುತ್ತದೋ ಅದನ್ನೇ ಒಪ್ಪಿಕೊಂಡು ಕಡಿಮೆಯಾದ ಸಂಬಂಧ, ಕೆಲಸ ಅಥವಾ ಪರಿಸ್ಥಿತಿಯಲ್ಲಿ ತೃಪ್ತಿಪಡುವೆ. ಆದರೆ ಈ ಸಂದೇಶವನ್ನು ನೀನು ಕೇಳು, ಅದು ನಿನಗೆ ಯೋಗ್ಯವಲ್ಲ. ನೀನು ಇನ್ನಷ್ಟು ಉತ್ತಮ, ಶುದ್ಧ, ದೈವಿಕದ ಹಕ್ಕುದಾರ. ಅದು ಏನೆಂದರೆ ನಿನ್ನ ಆತ್ಮವು ಅರ್ಹವಾದ ಪ್ರೀತಿ, ಗೌರವ, ಅವಕಾಶ, ಸಂತೋಷ ಮಾತ್ರ ಸ್ವೀಕರಿಸು. ಕಡಿಮೆ ತೃಪ್ತಿಯನ್ನು ಪಡುವುದನ್ನು ನಿಲ್ಲಿಸು. ನೀವು ನಿಮ್ಮನ್ನು ಕಡಿಮೆ ಅಂದಾಜು ಮಾಡದೆ ನಿಮ್ಮ ಆತ್ಮಕ್ಕೆ ತಕ್ಕಂತೆ ಶ್ರೇಷ್ಠವಾದದ್ದನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಬೇಕು. ಮಗು, ನೀನು ನನ್ನ ಬಳಿ ಕಣ್ಣೀರು ಹಾಕುತ್ತಾ, ಬಾಬಾ, ನನ್ನ ಈ ಕಷ್ಟಗಳು ಯಾವಾಗ ಪರಿಹಾರವಾಗುವವು ಎಂದು ಬೇಡಿಕೊಂಡೆ. ಮಗು, ಅತಿ ಶೀಘ್ರದಲ್ಲೇ ನಿನ್ನ ಕಷ್ಟಗಳಿಗೆ ಪರಿಹಾರ ದೊರಕಲಿದೆ. ನಿನ್ನ ಬಳಿ ಒಬ್ಬ ವ್ಯಕ್ತಿ ಬಂದು ನಿನ್ನ ಪರಿಹಾರ ಸೂಚಿಸುವವರು ಹಾಗೂ ನೀನು ಅವರನ್ನು ಅನುಮಾನಿಸದೆ ಅವರ ರೂಪದಲ್ಲಿ ಬಂದಿರುವುದು ಕೂಡ ನಾನೇ. ಮಗು, ಅವರು ಹೇಳುವ ಪರಿಹಾರವನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡು ನೀನು ಮಾಡಿದ್ದೇ ಆದರೆ ನಿನ್ನ ಸಮಸ್ಯೆಗಳಿಗೆ ಅತಿ ಶೀಘ್ರದಲ್ಲೇ ಪರಿಹಾರ ಸಿಗಲಿದೆ. ನೀನು ಹಣಕಾಸಿನ ಚಿಂತೆಯನ್ನು ಬಿಟ್ಟುಬಿಡು. ಅದು ನಿನಗೆ ಸರಿಯಾದ ಸಮಯಕ್ಕೆ ಹಣಕಾಸಿನ ವ್ಯವಸ್ಥೆಯೂ ಕೂಡ ಆಗುವುದು. ಹಾಗೂ ನಿನ್ನ ಗಂಡ ಹಾಗೂ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಡ. ಅವರಿಗೂ ನನ್ನ ಆಶೀರ್ವಾದವಿದೆ ಹಾಗೂ ಅವರ ಬಗ್ಗೆ ಕಾಳಜಿ ವಹಿಸಲು ನಾನು ಇದ್ದೇನೆ. ನೀನು ಅವರ ಬಗ್ಗೆ ಚಿಂತೆಯನ್ನು ಬಿಟ್ಟುಬಿಡು. ಅವರಿಗಾಗಿ ನಾನು ಇದ್ದೇನೆ. ಮಗು, ನೀನು ದಿನವೂ ನನ್ನ ಪೂಜೆಯನ್ನು ಮುಂದುವರೆಸು ಹಾಗೂ ನನ್ನ ಪೂಜೆಗೆ ನೈವೇದ್ಯವನ್ನು ಇಡು. ನಿನಗೆ ನೈವೇದ್ಯ ಇಡುವುದಕ್ಕೆ ಆಗದಿದ್ದಲ್ಲಿ ನನಗೆ ಒಂದು ಲೋಟ ನೀರನ್ನಾದರೂ ಇಡು. ಅದನ್ನು ನಾನು ತೃಪ್ತಿಯಿಂದ ಸೇವಿಸಿ ಆನಂದದಿಂದ ಇರುತ್ತೇನೆ. ನನ್ನ ಭಕ್ತರು ನನಗೆ ಏನಾದರೂ ಕೊಡಲಿ, ಅದನ್ನು ನಾನು ಆನಂದದಿಂದ ಸ್ವೀಕರಿಸುತ್ತೇನೆ. ಮಗು, ಯಾವುದರ ಬಗ್ಗೆ ಚಿಂತೆಯನ್ನು ಪಡಬೇಡ. ನಿಧಾನವಾಗಿ ನಿನ್ನ ಕಷ್ಟಗಳೆಲ್ಲ ಕಳೆದು ನಿನ್ನ ಬದುಕಿನಲ್ಲಿ ಹೊಸ ಬೆಳಕನ್ನು ನಾನು ಕಳುಹಿಸುವೆ. ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ.